ಬಸವನಕೋಟೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ಕುಬೇರಪ್ಪ, ಉಪಾಧ್ಯಕ್ಷ ಸ್ಥಾನಕ್ಕೆ ಸಿದ್ದಲಿಂಗಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ ಬೊಮ್ಮಲಿಂಗಪ್ಪನವರು ಸಭೆಯಲ್ಲಿ ಘೋಷಿಸಿದರು. ಜಗಳೂರು ತಾಲೂಕಿನ ಬಸವನಕೋಟೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಗೆ 6 ಗ್ರಾಮಗಳು ಒಳಗೊಂಡಿದ್ದು 12 ಜನ ನಿರ್ದೇಶಕರುಗಳಿದ್ದು, ಅಧ್ಯಕ್ಷರು ಉಪಾಧ್ಯಕ್ಷರ ಸ್ಥಾನಗಳು ಖಾಲಿಯಾದ ಕಾರಣದಿಂದ ಆ ಸ್ಥಾನಗಳಿಗೆ ದಿನಾಂಕ 13/8/2026 ಎಲ್ಲ ನಿರ್ದೇಶಕರ ಸಮ್ಮುಖದಲ್ಲಿ ಚುನಾವಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅಧ್ಯಕ್ಷರ ಸ್ಥಾನಕ್ಕೆ ಯರಲಕಟ್ಟೆ ಗ್ರಾಮದ ಎಸ್ ಕುಬೇರಪ್ಪ ತಂದೆ ಮಲ್ಲಪ್ಪನವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಸವನಕೋಟೆ ಗ್ರಾಮದ ಸಿದ್ದಲಿಂಗಪ್ಪ ತಂದೆ ರೇವಣ್ಣ ಇವರುಗಳು ನಾಮಪತ್ರ ಸಲ್ಲಿಸಿದರು. ಚುನಾವಣೆಯ ಕಾಲ ಅವಧಿಯಲ್ಲಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣದಿಂದ ಇವರುಗಳನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿಗಳಾದ ಬೊಮ್ಮಲಿಂಗಪ್ಪನವರು ಸಭೆಯಲ್ಲಿ ಘೋಷಿಸಿದರು. ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಬಿ.ವಿ. ಚನ್ನಬಸಪ್ಪ, ರೇವಣಸಿದ್ದಪ್ಪ, ಬಿ.ಕೆ. ಶಿವಯೋಗಿ, ಸಿ.ಟಿ. ಷಣ್ಮುಖಪ್ಪ, ಶ್ರೀಮತಿ ರತ್ನಮ್ಮ, ಎಸ್.ಆರ್. ಮಲ್ಲಿಕಾರ್ಜುನಪ್ಪ, ಕೆ.ಇ.ಬಿ. ಮಾಂತೇಶ್ ಷಡಕ್ಷರಿ, ಕರಿಬಸಪ್ಪ, ಕ್ಷೇತ್ರ ಅಧಿಕಾರಿ ಮಂಜುನಾಥ್, ತಾಲೂಕು ಬಿಜೆಪಿ ಮಂಡಳ ಅಧ್ಯಕ್ಷ ಮರಳ ಆರಾಧ್ಯ, ಸೊಕ್ಕೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮಲ್ಲೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಚ್.ಎನ್. ಬಸವರಾಜಪ್ಪ, ಎಲ್ಲ ಗ್ರಾಮದ ಮುಖಂಡರುಗಳು, ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು. ಬಿ.ಬಿ. ಬೊಮ್ಮಲಿಂಗಪ್ಪ, ಮುಖ್ಯ ನಿರ್ವಹಣಾಧಿಕಾರಿ, ಇವತ್ತಿನ ಈ ದಿನದ ಚುನಾವಣಾಧಿಕಾರಿಯಾಗಿ ನೇಮಕ ಆಗಿರುತ್ತೇನೆ. ಬಸವನಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘ ಮತ್ತು ಬಸವನಕೋಟೆ ಇದರ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನಗಳು ತೆರವಾಗಿದ್ದು, ಈ ದಿನಾಂಕ 13/8/2026 ಗುರುವಾರದಂದು ಬೆಳಗ್ಗೆ 11:30 ಗಂಟೆಗೆ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನ ನಾಮಪತ್ರಗಳ ಸಲ್ಲಿಕೆಯಾಗಿದ್ದು, ನಾಮಪತ್ರಗಳು ಒಬ್ಬರೇ ಅರ್ಜಿ ಸಲ್ಲಿಸಿದ್ದರಿಂದ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮಾನ್ ಎಸ್ ಕುಬೇರಪ್ಪ ಸನ್ನಾಥ್ ಮಲ್ಲಪ್ಪ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಸಭೆಯು ಸಂಘದಲ್ಲಿ ಘೋಷಿಸಲಾಯಿತು. ಇದರ ತರನಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು, ಶ್ರೀಮಾನ್ ಸಿದ್ದಲಿಂಗಪ್ಪ ಸನ್ನಾಥ್ ರೇವಣ್ಣ ಇವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಈ ದಿನದ ಸಭೆಯಲ್ಲಿ ಘೋಷಿಸಲಾಯಿತು. ಈ ದಿನದ ಸಭೆಯ ನಡವಳಿಕೆಗಳು ಈ ತರ ಇರುತ್ತೆ ಎಂದು ನಾನು ಘೋಷಣೆ ಮಾಡಿರುತ್ತೇನೆ. ಈ ದಿನದ ಸಭೆಯ ಅಧ್ಯಕ್ಷರಾಗಿ ಶ್ರೀಮಾನ್ ಎಸ್ ಕುಬೇರಪ್ಪ ಸನ್ನಾಥ್ ಮಲ್ಲಪ್ಪ ಇವರು ಅಧ್ಯಕ್ಷರಾಗಿರುತ್ತಾರೆಂದು ಈ ಮೂಲಕ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಉಪಾಧ್ಯಕ್ಷರಾಗಿ ಸಿದ್ದಲಿಂಗಪ್ಪ, ಈ ದಿನದ ಸಭೆಯ ಉಪಾಧ್ಯಕ್ಷರಾಗಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಸಿ.ಆರ್. ಸಿದ್ದಲಿಂಗಪ್ಪ ಸನ್ನಾಥ್ ರೇವಣ್ಣ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುತ್ತಾರೆಂದು ಈ ಮೂಲಕ ಸ್ವಾಗತ ಕೋರುತ್ತೇನೆ. ಸೂಪರ್ವೈಸರ್ ಬಿಡ್ರೆ ಆಮೇಲೆ ಡೈರೆಕ್ಟರ್ ಹೋಗೋಣ. ಈ ಕಡೆ ನೋಡಿ, ಈ ಕಡೆ ನೋಡಿ, ಶಿವ ನೀವು ನೋಡಿ ಸರ್. ಚುನಾವಣಾಧಿಕಾರಿಗೆ ಒಂದು ಹಾಕ್ರಿ. ಚುನಾವಣಾಧಿಕಾರಿಗೆ ಹಾಕ್ರಿ. ಒಂದ್ ನಿಮಿಷ ಉಪಾಧ್ಯಕ್ಷ ಮುಗಿಸ್ಬಿಡ್ರಿ. ಸೂಪರ್ವೈಸರ್ ಸೂಪರ್ವೈಸರ್ ಚುನಾವಣಾಧಿಕಾರಿ ಮುಗಿಸಿರಿ ಫಸ್ಟ್, ಅಧ್ಯಕ್ಷ ಉಪಾಧ್ಯಕ್ಷ.
ಅದು ಹಂಗೆ ಕಾಚೋ ಲೇಟ್ ಆಗುತ್ತೆ ಹಳೆಕೆ ಹೆಣ್ಮಕ್ಳಿಗೆ ಬಂದಾಗ ಅದು ಲೇಟ್ ಆಗತ್ತೆ ಸ್ವಲ್ಪ ಇವಾಗ ನಮ್ಮ ಸಣ್ಣವಂದ ನಮ್ಮ ಅಕ್ಕರ ತೆಗಿರೋ ಅವರು ಈ ಕಡೆ ಬರ್ರಿ ಈ ಕಡೆ ಬಂದಾಗಲ್ಲ ತೆಗಿರೋ ಬಂದ ಫೋಟೋ ಹಾಂ ಲೇಟ್ ಮಾಡ್ತಿದ್ದೀನಿ ಅಲ್ಲ ಹಣ ಇದು ಕ್ಯಾಪ್ಚರ್ ಗಾಡ ತಗೊಂಡ ಚಾರ್ಜ್ ಇದ್ದಂಗಲ್ಲ ಚಾರ್ಜ್ ಐತಿ ಕ್ಯಾಪ್ಚರ್ ಗಾಡ ಅವ್ರು ಎದ್ದಾಡೋದಲ್ಲ ಮೀ ಸತ್ತೋದಲ್ಲ ಉನ್ನಾರು ಭಾಳ ಕುಡಿ ಬಾರಕ್ಕೆ ಜವಾಬ್ದಾರಿ ತೆಗಿ ಜಯೇಶ್ ನೋಡೋದು 24 ಬಾ ಮರಣ ಹಂಗೆ ಎಲ್ಲ ಎಲ್ಲ ಅಲ್ಲೇ ಇದೆ ಸ್ವಲ್ಪ ಹಿಂದೆ ಸುರೇಶ್ ಈ ಕಡೆ ನೋಡು ಗೊತ್ತಾಗಲ್ಲ ಸೊ ಮಾತಾಡ್ಸ್ಬೇಕು ನೋಡ ಏನೋ ಮುಗಿದ ನೋಡ್ರಿ ಈ ಕಡೆ ನೋಡಿ ಮನೆ ಕೂಡ ಅಲ್ಲೇ ಅಂತ ಹೇಳ್ರಿ ಡಿ.ಪಿ. ಬೊಮ್ಮಲಿಂಗಪ್ಪ ಸಿಒ ಬಸವನಕೋಟೆ ವ್ಯವಸಾಯ ಸೇವಾ ಸಹಕಾರ ಸಂಘ ಬಸವನಕೋಟೆ ಸರ್. ಚುನಾವಣೆ ಬಗ್ಗೆ ಮಾಹಿತಿ ಹೇಳಿ ಸರ್ ಈಗ ಚುನಾವಣೆ ಅಂದ್ರೆ ಇಲ್ಲಿ 5 ವರ್ಷಗಳ ಒಳಗೆ ಅವಿರೋಧ ಆಯ್ಕೆ ಮಾಡಲು ಅವರ ಅಧ್ಯಕ್ಷ ಉಪಾಧ್ಯಕ್ಷರು ತೆರವಾದ ಸ್ಥಾನಗಳಿಗೆ ಈ ದಿನ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾಧಿಕಾರಿಯಾಗಿ ನಮ್ಮನ್ನು ನೇಮಕ ಮಾಡಿಕೊಂಡಿರುತ್ತಾರೆ. ಅಧ್ಯಕ್ಷ ಸ್ಥಾನಕ್ಕೆ ಈಗ ಅನೌನ್ಸ್ ಮಾಡುತ್ತಿದ್ದೇನೆ ಸರ್. ಈ ದಿನದ ಡೀಟೇಲ್ಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಬಸವನಕೋಟೆ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಇದರ ಮೀಟಿಂಗ್ ಅನ್ನು ದಿನಾಂಕ 13/8/2026 ಗುರುವಾರ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಸಂಘದ ಆಡಳಿತ ಕಚೇರಿಯಲ್ಲಿ ಸಂಘದ ಇಂದಿನ ಸಭೆಯ ಸಭಾಧ್ಯಕ್ಷರ ಆಯ್ಕೆ ಮಾಡುವ ವಿಚಾರ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಬಸವನಕೋಟೆ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಇದರ ಮೀಟಿಂಗ್ ಅನ್ನು ದಿನಾಂಕ 13/8/2026 ಗುರುವಾರ ಬೆಳಗ್ಗೆ 11:30 ಗಂಟೆಗೆ ಸರಿಯಾಗಿ ಸಂಘದ ಆಡಳಿತ ಕಚೇರಿಯಲ್ಲಿ
ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚಿಸಿದ ಸಂಖ್ಯೆಯಂತೆ ಸಿ52 ಶಾಸನ 25 ಬೆಂಗಳೂರು ದಿನಾಂಕ 12/9/25 ಇಂದಿನ ಸಭೆಯ ಸಭಾಧ್ಯಕ್ಷರನ್ನಾಗಿ ಶ್ರೀಮತಿ ರತ್ನಮ್ಮ ಅಜ್ಜಪ್ಪ ಇವರನ್ನು ಈ ಸಭೆಯ ಆಡಳಿತ ಮಂಡಳಿಯ ಸಭಾಧ್ಯಕ್ಷರನ್ನಾಗಿ ಒಪ್ಪಿ ತೀರ್ಮಾನಿಸಲಾಯಿತು. ಮುಖ್ಯ ನಿರ್ವಹಣಾಧಿಕಾರಿಗಳು ಇಂದಿನ ಸಭೆಯ ಚುನಾವಣಾಧಿಕಾರಿಯಾಗಿದ್ದು, ಅಧ್ಯಕ್ಷರು ಉಪಾಧ್ಯಕ್ಷರ ಪದಾಧಿಕಾರಿಗಳ ಸ್ಥಾನವು ಖಾಲಿಯಾಗಿದ್ದರಿಂದ ಇಂದಿನ ಸಭೆಯ ಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ದಿನಾಂಕ 13/8/2026 ನಡೆದ ಸಭೆಯ ನಡವಳಿಕೆಗಳು ಹಾಜರಿ, ಗೈರುಹಾಜರಿ. ಹಾಜರಿ 12 ಜನ, ಒಬ್ಬರು ಗೈರುಹಾಜರಾಗಿರುತ್ತಾರೆ. ಹಾಜರು ಡೈರೆಕ್ಟರ್ ಶ್ರೀಮತಿ ರತ್ನಮ್ಮ ಅಜ್ಜಪ್ಪ ಸಭಾಧ್ಯಕ್ಷರು, ಶ್ರೀಮಾನ್ ಎಸ್ ಕುಬೇರಪ್ಪ ನಿರ್ದೇಶಕರು, ಶ್ರೀಮಾನ್ ಸಿದ್ಲಿಂಗಪ್ಪ ನಿರ್ದೇಶಕರು, ಶ್ರೀಮಾನ್ ಷಣ್ಮುಖಪ್ಪ ನಿರ್ದೇಶಕರು ಗೈರುಹಾಜರಿ, ಶ್ರೀಮಾನ್ ರತ್ನಮ್ಮ ನಿರ್ದೇಶಕರು, ಶ್ರೀಮಾನ್ ರೇವಣಸಿದ್ದಪ್ಪ ನಿರ್ದೇಶಕರು, ಶ್ರೀಮಾನ್ ಬಿ.ಕೆ. ಶಿವಯೋಗಿ ನಿರ್ದೇಶಕರು, ಶ್ರೀಎಂ ಷಡಕ್ಷರಿ ನಿರ್ದೇಶಕರು, ಶ್ರೀಮಾನ್ ಎಸ್.ಆರ್. ಮಲ್ಲಿಕಾರ್ಜುನಪ್ಪ ನಿರ್ದೇಶಕರು, ಶ್ರೀಮಾನ್ ಡಿ.ವಿ. ಚನ್ನಬಸಪ್ಪ ನಿರ್ದೇಶಕರು, ಶ್ರೀಮಾನ್ ಟಿ.ಎಸ್. ಕರಿಬಸಪ್ಪ ನಿರ್ದೇಶಕರು, ಶ್ರೀಮಾನ್ ಕೆ.ವಿ. ಮಹಾಂತೇಶ್ ನಿರ್ದೇಶಕರು, ಶ್ರೀಮಾನ್ ಸಿ.ಕೆ. ಮಂಜುನಾಥ್ ಪ್ರತಿನಿಧಿ ಕ್ಷೇತ್ರಾಧಿಕಾರಿಗಳು ಬಿಂಚುಡುತ್ತ. ಇಂದಿನ ಸಭೆಗೆ 12 ಜನ ನಿರ್ದೇಶಕರು ಹಾಜರಿದ್ದು, ಒಬ್ಬ ಸದಸ್ಯರು ಗೈರುಹಾಜರಾಗಿದ್ದು, ಸಭೆಯು ಕೋರಂ ಆಗಿದೆ ಎಂದು ಘೋಷಿಸಲಾಯಿತು. ಇಂದಿನ ಸಭೆಯ ವಿಷಯ ತೀರ್ಮಾನ. ನಾಮಪತ್ರ ಅರ್ಜಿ ಸ್ವೀಕರಿಸುವ ಬಗ್ಗೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರ ಸ್ಥಾನಕ್ಕೆ ಈ ಕೆಳಕಟ್ಟಂತೆ ನಾಮಪತ್ರ ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, ಸಭೆಯಲ್ಲಿ ಓದಿ ತಿಳಿಸಲಾಯಿತು. ಕ್ರಮ ಸಂಖ್ಯೆ, ಅಭ್ಯರ್ಥಿ ಹೆಸರು, ಸ್ಥಾನ. ಕ್ರಮ ಸಂಖ್ಯೆ 1 ಶ್ರೀಮಾನ್ ಎಸ್ ಕುಬೇರಪ್ಪ ಅಧ್ಯಕ್ಷರು. ಕ್ರಮ ಸಂಖ್ಯೆ 2 ಶ್ರೀಮಾನ್ ಸಿದ್ಲಿಂಗಪ್ಪ ಉಪಾಧ್ಯಕ್ಷರು. ನಾಮಪತ್ರ ಅರ್ಜಿಗಳ ಪರಿಶೀಲನೆ ವಿವರ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಭೆಯಲ್ಲಿ ಹಾಜರಿದ್ದ ನಿರ್ದೇಶಕರ ಸಮಕ್ಷಮದಲ್ಲಿ ನಾಮಪತ್ರ ಪರಿಶೀಲನೆ ಕಾರ್ಯ ನಡೆಸಿ ಅಭ್ಯರ್ಥಿ ಹೆಸರು ಮತ್ತು ವಿಳಾಸ, ಸ್ಪರ್ಧಿಸುವ ಸ್ಥಾನ, ಸೂಚಕರ ಹೆಸರು, ಅನುಮೋದಕರ ಹೆಸರು, ಅರ್ಜಿ ಸಲ್ಲಿಸಿದ ಸಮಯ ಓದಿ ತಿಳಿಸಿ ಈ ಕೆಳಕಂಡಂತೆ ನಾಮಪತ್ರ ಪರಿಶೀಲನೆಯಲ್ಲಿ ಅಂಗೀಕೃತವಾಗಿರುತ್ತದೆ ಎಂದು ಸಭೆಯಲ್ಲಿ ಘೋಷಿಸಲಾಯಿತು. ಕ್ರಮ ಸಂಖ್ಯೆ, ಹೆಸರು, ಹುದ್ದೆ. ಕ್ರಮ ಸಂಖ್ಯೆ 1 ಶ್ರೀಮಾನ್ ಕುಬೇರಪ್ಪ ಸಣ್ಣಪ್ಪ ಮಲ್ಲಪ್ಪ ಅಧ್ಯಕ್ಷರು. ಕ್ರಮ ಸಂಖ್ಯೆ 2 ಶ್ರೀಮಾನ್ ಸಿದ್ಲಿಂಗಪ್ಪ ಸಣ್ಣಪ್ಪ ರೇವಣ್ಣ ಇವರು ಉಪಾಧ್ಯಕ್ಷರು. ನಾಮಪತ್ರ ಅರ್ಜಿ ವಾಪಸ್ ಪಡೆಯುವ ಬಗ್ಗೆ. ಈ ವಿಷಯಕ್ಕೆ ಸಂಬಂಧಿಸಿದ ನಾಮಪತ್ರ ವಾಪಸ್ ಪಡೆಯಲು ನಿಗದಿತ ಕಚೇರಿಯಲ್ಲಿ ನಿಗದಿತ ಸಮಯದಲ್ಲಿ ಯಾರೂ ನಾಮಪತ್ರ ವಾಪಸ್ ಪಡೆಯದಿರುವುದಿಲ್ಲ ಎಂದು ಘೋಷಿಸಲಾಯಿತು. ಅವಿರೋಧ ಆಯ್ಕೆ ಬಗ್ಗೆ. ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮಾನ್ ಎಸ್ ಕುಬೇರಪ್ಪ ಸಣ್ಣಪ್ಪ ಮಲ್ಲಪ್ಪ ಇವರುಗಳು ಯರಳಕಟ್ಟೆಯವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು, ಸದರಿ ನಾಮಪತ್ರ ಪರಿಶೀಲನೆಯಲ್ಲಿ ಅಂಗೀಕೃತವಾಗಿದ್ದು, ನಾಮಪತ್ರ ವಾಪಸ್ ಪಡೆಯದೇ ಅಂತಿಮವಾಗಿದ್ದು, ಕಣದಲ್ಲಿ ಉಳಿದಿದ್ದು, ಸ್ಪರ್ಧೆ ಇರುವುದಿಲ್ಲ. ಆದ್ದರಿಂದ ಸದರಿಯವರು ಸಂಘದ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿರುತ್ತಾರೆಂದು ಸಭೆಯಲ್ಲಿ ಘೋಷಿಸಲಾಯಿತು. ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮಾನ್ ಸಿದ್ದಲಿಂಗಪ್ಪ ಸಣ್ಣಪ್ಪ ರೇವಣ್ಣ ಬಸವನಕೋಟೆಯವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು, ನಿಗದಿತ ಸಮಯ ನಾಮಪತ್ರದಲ್ಲಿ ಅಂಗೀಕೃತವಾಗಿದ್ದು, ವಾಪಸ್ ಪಡೆಯದೇ ಕಣದಲ್ಲಿ ಉಳಿದ್ದರಿಂದ ಸ್ಪರ್ಧೆ ಇರುವುದಿಲ್ಲ. ಆದ್ದರಿಂದ ಸದರಿಯವರು ಸಂಘದ ಮುಂದಿನ ಅವಧಿಗೆ ಉಪಾಧ್ಯಕ್ಷನಾಗಿ ಅವಿರೋಧ ಆಯ್ಕೆಯಾಗಿರುತ್ತೆ ಎಂದು ಸಭೆಯಲ್ಲಿ ಘೋಷಿಸಲಾಯಿತು. ಈ ವರ್ಷ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಬರ ಬಂದಿರೋದ್ರಿಂದ ಮಳೆ ಕೊರತೆ ಆಗಿದೆ. ಹಾಗಾಗಿ ಸರ್ಕಾರದ ಒಂದು ಸಹಕಾರ ನಮ್ಮ ರೈತರಿಗೆ ಬೇಕಾಗಿದೆ. ಮಳೆ ಕೊರತೆಯನ್ನು ಅನುಭವಿಸುತ್ತಿದ್ದು ನಮ್ಮ ರಾಜ್ಯದಲ್ಲಿ ರೈತರು ಕೃಷಿ ಸಾಲ ಮನ್ನಾ ಮಾಡುವಂತಹ ಒಂದು ಯೋಜನೆಯನ್ನ ಸರ್ಕಾರ ಮಾಡಬೇಕಾಗಿದೆ. ಇದನ್ನ ಸರ್ಕಾರ ಗಮನ ಹರಿಸಬೇಕು. ಮತ್ತೆ ರೈತರಿಗೆ ಸಕಾಲಕ್ಕೆ ಬೀಜ ಮತ್ತು ಗೊಬ್ಬರ ಬರುವಂತ ಫ್ರೀಯಾಗಿ ಬರುವಂತ ಒಂದು ವ್ಯವಸ್ಥೆಯನ್ನ ಕೂಡ ಅನುಕೂಲ ಮಾಡಿಕೊಡ್ಬೇಕು. ಈಗ ಕುಡಿಯುವ ನೀರು ಮತ್ತು ಜಾನುವಾರುಗಳು ಎಲ್ಲ ಒಂದು ತೊಂದರೆಯಲ್ಲಿ ಇರೋದ್ರಿಂದ ಇಂಥ ಒಂದು ಎಲ್ಲ ಒಂದು ವ್ಯವಸ್ಥೆಗಳನ್ನ ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರ ಪರವಾಗಿ ಕೇಳ್ಕೊಳ್ತಾರೆ. ಈಗ ರೈತರೇ ದೇಶಕ್ಕೆ ಬೆನ್ನೆಲುಬು ಅಂತ ಒಂದು ನಾಣ್ಣುಡಿ ಇದೆ. ಅದೇ ತರ ರೈತರನ್ನ ಬೆನ್ನೆಲುಬಾಗಿ ಮಾಡಲಿಕ್ಕೆ ಸರ್ಕಾರ ಒಂದು ವ್ಯವಸ್ಥೆಯನ್ನ ಮಾಡಬೇಕಂತ ನಾನು ರಾಜ್ಯ ಸರ್ಕಾರದಲ್ಲಿ ಕೇಳ್ಕೊಳ್ತೇನೆ. ಮತ್ತು ಈ ಒಂದು ರೈತರು ತೊಂದರೆಯಲ್ಲಿದ್ದು ಸಾಲ ಮನ್ನಾ ಮಾಡುವಂಥದ್ದು ಮತ್ತು ಕೃಷಿಗೆ ಪ್ರೋತ್ಸಾಹ ಮಾಡುವಂಥದ್ದನ್ನ ಸರ್ಕಾರ ಮಾಡಲಿಕ್ಕೆ ಅವರವರ ಕ್ಷೇತ್ರದ MLAಗಳು ಮತ್ತು MP ಗಳು ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ಮತ್ತು ಪತ್ರದ ಮೂಲಕ ಸರ್ಕಾರಕ್ಕೆ
ಸಾಲ ಮನ್ನಾ ಮಾಡುವಂಥದ್ದು ಮತ್ತು ಕೃಷಿಗೆ ಸಹಕಾರ ಮಾಡುವಂಥದ್ದನ್ನ ಸರ್ಕಾರ ಮಟ್ಟಿಗೆ ಮುಟ್ಟುವ ಮಟ್ಟಕ್ಕೂ ಎಲ್ಲ ರೈತರು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಕರ್ನಾಟಕದಿಂದ ಅದನ್ನ ತಲುಪಿಸುವಂತ ಒಂದು ಕೆಲಸವನ್ನು ನಮ್ಮ ರೈತರು ಮಾಡಬೇಕಂತ ನಮ್ಮ ರೈತರ ಪರವಾಗಿ ನಾನು ಕೇಳ್ಕೊಳ್ತೇನೆ. ನಿಮ್ಮ ಆಡಳಿತದಲ್ಲಿ ಮುಂದಿನ ಗುರಿ ಏನಾದರೂ ಇದೀರಾ? ನಮ್ಮಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅರ್ಧದಲ್ಲಿದೆ. ಅದಕ್ಕೆ ಅನುದಾನದ ಕೊರತೆ ಇದೆ. ಆ ಒಂದು ಕೊರತೆಯನ್ನ ನಾವು ಅನುದಾನವನ್ನು ಹಾಕ್ಸ್ಕೊಂಡು ಬಂದು ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಜೊತೆಗೆ ನಿಂತು ಎಲ್ಲರ ಸಹಕಾರದಿಂದ ಒಂದು ಬಿಲ್ಡಿಂಗ್ ಅನ್ನು ಪೂರ್ಣಗೊಳಿಸಬೇಕು ಮತ್ತು ಹೆಚ್ಚಿನದಾಗಿ ಇಲ್ಲಿನ ಈ ಭಾಗದ ನಮ್ಮ ಬಸವನಕೋಟೆ ಕೃಷಿ ಪದರ ಸಹಕಾರ ಸಂಘದ ಬರುವಂತ ಎಲ್ಲ ಹಳ್ಳಿಗಳಿಗೂ ಹೆಚ್ಚಿನ ಒಂದು ಸಾಲವನ್ನು ತರುವಂತಹ ಒಂದು ವ್ಯವಸ್ಥೆಯನ್ನ ಮಾಡುವಂತ ಉದ್ದೇಶ ನಮ್ಮಲ್ಲಿದೆ. ಸ್ವಂತ ಕಟ್ಟಡ ಇಲ್ವಾ? ಕೃಷಿ ಸ್ವಂತದ ಕಟ್ಟಡ ಇದೆ, ಅದು ಅರ್ಧದಲ್ಲಿದೆ. ಆ ಅರ್ಧ ಆಗಿರ್ತವಂತ ಕಟ್ಟಡಕ್ಕೆ ಒಂದು ಅನುದಾನ ಕಡಿಮೆ ಇದೆ. ಆ ಅನುದಾನವನ್ನ ತರಿಸಿಬಿಟ್ಟು ನಾವು ಅದನ್ನ ಪೂರ್ಣಗೊಳಿಸುವಂತ ಒಂದು ಉದ್ದೇಶ ನಮ್ಮ ಇಡೀ ಒಂದು ಆಡಳಿತ ಮಂಡಳಿಯವರ ಒಂದು ಗುರಿಯಾಗಿದೆ. ಅದನ್ನ ಎಲ್ಲರ ಸಹಕಾರದಿಂದ ಎಲ್ಲರೂ ಸೇರಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಿಕೆಯನ್ನು ಕೊಡ್ತೀನಿ. ಥ್ಯಾಂಕ್ ಯು. ದಿನಾಂಕ 13/8 ಚಂದ್ರಸಪ್ಪ ಅಂತ ಹೇಳಿ 13/8/2026 ಬಸವನಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬಸವನಕೋಟೆ ತಾಲೂಕು ಇದರ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಎಸ್ ಕುಬೇರಪ್ಪ ಇವರಿಗೆ ನಾನು ಒಂದು ಇದನ್ನು ಹೇಳ್ತೇನೆ. ಹಾಗೂ ಇದೇ ತರವಾಗಿ ನಮ್ಮ ಸಿದ್ದಲಿಂಗಪ್ಪ ಮತ್ತು ಅವರು ಸಹ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅವರಿಗೂ ಸಹ ನಾನು ವಂದಿಸುತ್ತಾ ಈ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಲ್ಲಿ ನಾವು ಎಲ್ಲ ಡೈರೆಕ್ಟರ್ಗಳು ಸೇರಿ ನಮ್ಮ ಅಧ್ಯಕ್ಷರು ಜೊತೆಯಲ್ಲಿದ್ದು ಎಲ್ಲ ಕೆಲಸಗಳನ್ನು ನಾವು ಉಪಾಧ್ಯಕ್ಷರು ಡೈರೆಕ್ಟರ್ಗಳು ಮಾಡಿ ನಮ್ಮ ವ್ಯವಸಾಯ ಸೇವಾ ಸಹಕಾರವನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಬೇಕಂತ ನಾವೆಲ್ಲರೂ ಅದೇ ತರ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದೇ ತರನಾಗಿ ನಾವೀಗ ನಮ್ಮ ಸೊಸೈಟಿ ನಮ್ಮ ಜಾಗ ಹಳೆಯದೆಲ್ಲ ಇತ್ತು. ಈಗ ಹೊಸದಾಗಿ ಮೇಲೆ ನಮಗೆ ಹೆಚ್ಚಿನ ಜಾಗ ಅಲ್ಪ ಕಮ್ಮಿ ಇರೋದ್ರಿಂದ ಮೇಲೆ ಅದನ್ನು ನಾವು ಇದನ್ನಾಗಿ ನಬಾರ್ಡ್ನಿಂದ ಅದಕ್ಕೆ ಸಾಲ ತಂದು ಆ ಸಾಲ ಕೊಟ್ಟಿದೆ. ಅದರಿಂದ ಈಗ ಅದನ್ನೆಲ್ಲ ಮೇಲೆ ಮಾಡ್ತಾ ಇದ್ದಾವೆ. ಇನ್ನು ಮುಂದೆ ಅದಕ್ಕೆ ಅನುದಾನ ಕಮ್ಮಿ ಇದೆ. ಅದಕ್ಕೆ ನಮಗೆ 18 ಲಕ್ಷ ಕೊಟ್ಟದ್ದು, ಅದಕ್ಕೆ ನಮಗೆ 27 ಲಕ್ಷ ರೂಪಾಯಿ ಎಸ್ಟಿಮೇಟ್ ಆಗಿದೆ. ಇನ್ನು ಹೆಚ್ಚಿನ ಇದರಲ್ಲಿ ಮತ್ತು MLA ಮತ್ತು MP ತಕ್ಕ ಹೋಗಿ ಅದಕ್ಕೆ ಅನುದಾನ ಹಾಕ್ಸ್ಕೊಂಡು ನಾವೆಲ್ಲರೂ ಅದನ್ನು ಪೂರ್ಣಗೊಳಿಸಿ ಚೆನ್ನಾಗ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಈ ನಮಗೆ ಸೇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಒಂದು ಹೆಸರುವಾಗಿ A ಗ್ರೇಡ್ ಬರುವಂತೆ ಮಾಡಬೇಕಂತ ನಮ್ಮಲ್ಲಿ ಬಹಳ ಎಲ್ಲ ಡೈರೆಕ್ಟರ್ಗಳು ಅಧ್ಯಕ್ಷಗಳು ಹಂಗಾದವೆ. ಅದನ್ನೆಲ್ಲರೂ ನಾವು ಒಂದಾಗಿ ಅದನ್ನು ಮುಂದೂಡಬೇಕು. ಆ ಮುಂದೂಡಕ್ಕೋಸ್ಕರವಾಗಿ ಈಗ ಕೆಲಸ ನಡೀತಾ ಇದೆ. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇರೋದ್ರಿಂದ ನಾವೆಲ್ಲರೂ ಜೊತೆಗೆ ಹೋಗಿ ಇದನ್ನ ಮಾಡ್ತಾ ಇದ್ದಾರೆ. ಒಳ್ಳೆ ಇದನ್ನ ಸಹಕಾರ ಅವರಿಗೆ ನಮ್ಮ ಸೊಸೈಟಿ ಮತ್ತು ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಅನುದಾನ ತಂದು ನಾವು ಮಾಡ್ಬೇಕಂತ ಮಾಡಿದ್ದೀವಿ. ಇಷ್ಟು ನಮ್ಮ ಇಲ್ಲಿ ಬಂದಿರತಕ್ಕಂಥ 4 ಹಳ್ಳಿ ನಮ್ಮ ಎಲ್ಲ ಹಳ್ಳಿಯ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿ ಮುಖಂಡರು ಎಲ್ಲರೂ ಬಂದಾಗ ನನಗೆ ಸಂತೋಷ, ಬಹಳ ಸಂತೋಷ ಅಂದ್ರೆ ನನಗೆ ಅಷ್ಟಿಷ್ಟಾಗಿಲ್ಲ. ನಮ್ಗೆಲ್ಲ ಎಲ್ಲರೂ ಬಂದಿಲ್ಲ. ನಾವು 11 ಜನ ಗೆದ್ದು ನಮ್ಮ ಇದರಲ್ಲಿ ನಾವು ಎಲ್ಲರೂ ಅಧ್ಯಕ್ಷರು ಡೈರೆಕ್ಟರ್ ಆಗಿಕ್ಕಂತ ಎಲ್ಲ ಮಾತಾಡ್ಕೊಂಡು ನಮ್ಮ ಹಿರಿಯರೆಲ್ಲ ನಮಗೆ ಬಹಳ ಆಶ್ರಯ ಕೊಟ್ಟದ್ದು. ಅವ್ರೆಲ್ಲರೂ ಬಂದಾರ. ಅವ್ರೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಒಳಗಡೆ ಸೆಕ್ಷನ್ ಅರ್ಧದಲ್ಲಿದೆ. ಅದಕ್ಕೆ ಅನುದಾನದ ಕೊರತೆ ಇದೆ. ಆ ಒಂದು ಕೊರತೆಯನ್ನ ನಾವು ಅನುದಾನವನ್ನು ಹಾಕ್ಸ್ಕೊಂಡು ಬಂದು ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಜೊತೆಗೆ ನಿಂತು ಎಲ್ಲರ ಸಹಕಾರದಿಂದ ಒಂದು ಬಿಲ್ಡಿಂಗ್ ಅನ್ನು ಪೂರ್ಣಗೊಳಿಸಬೇಕು ಮತ್ತು ಹೆಚ್ಚಿನದಾಗಿ ಇಲ್ಲಿನ ಈ ಭಾಗದ ನಮ್ಮ ಬಸವನಕೋಟೆ ಕೃಷಿ ಪದರ ಸಹಕಾರ ಸಂಘದ ಬರುವಂಥ ಎಲ್ಲ ಹಳ್ಳಿಗಳಿಗೂ ಹೆಚ್ಚಿನ ಒಂದು ಸಾಲವನ್ನು ತರುವಂಥ ಒಂದು ವ್ಯವಸ್ಥೆಯನ್ನ ಮಾಡುವಂಥ ಉದ್ದೇಶ ನಮ್ಮಲ್ಲಿದೆ. ಸ್ವಂತ ಕಟ್ಟಡ ಇಲ್ವಾ? ಸ್ವಂತದ ಕಟ್ಟಡ ಇದೆ, ಅದು ಅರ್ಧದಲ್ಲಿದೆ. ಆ ಅರ್ಧ ಆಗಿರ್ತವಂಥ ಕಟ್ಟಡಕ್ಕೆ ಒಂದು ಅನುದಾನ ಕಡಿಮೆ ಇದೆ. ಆ ಅನುದಾನವನ್ನು ತರಿಸಿಬಿಟ್ಟು ನಾವು ಅದನ್ನು ಪೂರ್ಣಗೊಳಿಸುವಂಥ ಒಂದು ಉದ್ದೇಶ ನಮ್ಮ ಇಡೀ ಒಂದು ಆಡಳಿತ ಮಂಡಳಿಯವರ ಒಂದು ಗುರಿಯಾಗಿದೆ. ಅದನ್ನು ಎಲ್ಲರ ಸಹಕಾರದಿಂದ ಎಲ್ಲರೂ ಸೇರಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಿಕೆಯನ್ನು ಕೊಡ್ತೀನಿ.
13/8 ಸರ್ ತಮ್ಮ ಹೆಸರು 20 ಚಂದ್ರಸಪ್ಪ ಅಂತ ಹೇಳಿ 13/8/2026 ಹೊಸಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬಸವನಗುಡಿ ಬೆಂಗಳೂರು ತಾಲೂಕು ಇದರ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಎಸ್ ಕುಬೇರಪ್ಪ ಇವರಿಗೆ ನಾನು ಒಂದು ಇದನ್ನು ಹೇಳ್ತೇನೆ. ಹಾಗೂ ಇದೇ ತರವಾಗಿ ನಮ್ಮ ಸಿದ್ಧಲಿಂಗಪ್ಪ ಮತ್ತು ಅವರು ಸಹ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅವರಿಗೂ ಸಹ ನಾನು ವಂದಿಸುತ್ತಾ ಈ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಲ್ಲಿ ನಾವು ಎಲ್ಲ ಡೈರೆಕ್ಟರ್ಗಳು ಸೇರಿ ನಮ್ಮ ಅಧ್ಯಕ್ಷರು ಜೊತೆಯಲ್ಲಿದ್ದು ಎಲ್ಲ ಕೆಲಸಗಳನ್ನು ನಾವು ಉಪಾಧ್ಯಕ್ಷರು ಡೈರೆಕ್ಟರ್ಗಳು ಮಾಡಿ ನಮ್ಮ ವ್ಯವಸಾಯ ಸೇವಾ ಸಹಕಾರವನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಬೇಕಂತ ನಾವೆಲ್ಲರೂ ಅದೇ ಥರ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅದೇ ಥರನಾಗಿ ನಾವೀಗ ನಮ್ಮ ಸೊಸೈಟಿ ನಮ್ಮ ಜಾಗ ಹಳೆಯದೆಲ್ಲ ಇತ್ತು, ಈಗ ಹೊಸದಾಗಿ ಮೇಲೆ ನಮಗೆ ಹೆಚ್ಚಿನ ಜಾಗ ಅಲ್ಪ ಕಮ್ಮಿ ಇರೋದರಿಂದ ಮೇಲೆ ಅದನ್ನು ನಾವು ಇದನ್ನಾಗಿ ನವಾರ್ನಿಂದ ಅದಕ್ಕೆ ಸಾಲ ತಂದು ಆ ಸಾಲ ಕೊಟ್ಟಿದೆ. ಅದರಿಂದ ಈಗ ಅದನ್ನೆಲ್ಲ ನೇಲಿ ಮಾಡ್ತಾ ಇದ್ದಾವೆ. ಇನ್ನು ಮುಂದೆ ಅದಕ್ಕೆ ಅನುದಾನ ಕಮ್ಮಿ ಇದೆ. ಅದಕ್ಕೆ ನಮಗೆ 18 ಲಕ್ಷ ಕೊಟ್ಟಿದ್ರು, ಅದಕ್ಕೆ ಈಗ ನಮಗೆ 27 ಲಕ್ಷ ರೂಪಾಯಿ ಎಸ್ಟಿಮೇಟ್ ಆಗಿದೆ. ಇನ್ನೂ ಹೆಚ್ಚಿನ ಇದರಲ್ಲಿ ಮತ್ತು MLA ಮತ್ತು MP ತಕ್ಕ ಹೋಗಿ ಅದಕ್ಕೆ ಅನುದಾನ ಹಾಕ್ಸ್ಕೊಂಬಂದು ನಾವೆಲ್ಲರೂ ಅದನ್ನು ಪೂರ್ಣಗೊಳಿಸಿ ಚೆನ್ನಾಗ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಈಗ ನಮಗೆ ಸೇರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಒಂದು ಹೆಸರುವಾಗಿ A ಗ್ರೇಡ್ ಬರುವಂತೆ ಮಾಡಬೇಕಂತ ನಮ್ಮಲ್ಲಿ ಭಾಳ ಎಲ್ಲ ಡೈರೆಕ್ಟರ್ಗಳು ಅಧ್ಯಕ್ಷಗಳು ಹಂಗಾದವೆ. ಅದನ್ನೆಲ್ಲರೂ ನಾವು ಒಂದಾಗಿ ಅದನ್ನು ಮುಂದೂಡಬೇಕು. ಆ ಮುಂದೂಡೋಕ್ಕೋಸ್ಕರವಾಗಿ ಈಗ ಕೆಲಸ ನಡೀತಾ ಇದೆ. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇರೋದ್ರಿಂದ ನಾವೆಲ್ಲರೂ ಜೊತೆಗೆ ಹೋಗಿ ಇದನ್ನು ಮಾಡ್ತಾ ಇದ್ದೀವಿ. ಒಳ್ಳೆ ಇದನ್ನು ಸಹಕಾರ ಅವರಿಗೆ ನಮ್ಮ ಸೊಸೈಟಿ ಮತ್ತು ಅದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಅನುದಾನ ತಂದು ನಾವು ಮಾಡ್ಬೇಕಂತ ಮಾಡಿದ್ದೀವಿ. ಇಷ್ಟು ನಮ್ಮ ಇಲ್ಲಿ ಬಂದಿರತಕ್ಕಂಥ 4 ಹಳ್ಳಿ ನಮ್ಮ ಎಲ್ಲ ಹಳ್ಳಿಯ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿ ಮುಖಂಡರು ಎಲ್ಲರೂ ಬಂದಾರ. ನನಗೆ ಸಂತೋಷ, ಭಾಳ ಸಂತೋಷ ಅಂದರೆ ನನಗೆ ವರ್ಷಿಷ್ಟಾಗಿಲ್ಲ. ಇವತ್ತು ನಮಗೆಲ್ಲ ಎಲ್ಲರೂ ಬಂದಿದ್ದಾರೆ. ನಾವು 12 ಜನ ಗೆದ್ದು ನಮ್ಮ ಇದರಲ್ಲಿ ನಾವು ಎಲ್ಲರೂ ಅಧ್ಯಕ್ಷರು ಡೈರೆಕ್ಟರ್ಗಳು ಆಗಿಕ್ಕಂತ ಎಲ್ಲ ಮಾತಾಡ್ಕೊಂಡು ನಮ್ಮ ಹಿರಿಯರೆಲ್ಲ ನಮಗೆ ಭಾಳ ಆಶ್ರಯ ಕೊಟ್ಟಿದ್ದು. ಅವರೆಲ್ಲರೂ ಬಂದಾರ. ಅವರೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ.